ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2025 ಕುರಿತಾದ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಹೋಗ್ತೇನೆ. ಆ ಮಾಹಿತಿಗಳೇನಪ್ಪ ಅಂತ ಹೇಳಿದರೆ, KSET 2025 ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಾಗೆಯೇ ನಿಮ್ಮ ತಯಾರಿ ಹೇಗಿರಬೇಕು, KSET ಎಕ್ಸಾಮ್ ಯಾರೆಲ್ಲ ಬರೀತಿದ್ದೀರಾ ಅವರ ತಯಾರಿ ಹೇಗಿರಬೇಕು, KSET ಇವಾಗಲೇ 2024 ಎಕ್ಸಾಮ್ ಮುಗಿದಿದೆ, 2025 ಅಪ್ಲಿಕೇಶನ್ ಬಿಡ್ತೇವೆ ಅಂತ ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ನಡೆಯುತ್ತೆ, ಯಾವಾಗ ಎಕ್ಸಾಮ್ಸ್ ನಡೆಯುತ್ತೆ, ಯಾವ ರೀತಿ ನೀವು ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಡೀಟೇಲಾಗಿ ಕೊಡ್ತೇನೆ. ಹಾಗೆಯೇ ಯಾರೆಲ್ಲ ಎಕ್ಸಾಮ್ ಬರಿಬೇಕು ಅಂತಿದ್ದೀರಾ, ನೀವು ಹೇಗೆ ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು KSETನ ಎಲ್ಲ ಅಪ್ಡೇಟ್ ಆ್ಯಂಡ್ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪ್ರತಿ ವರ್ಷ ನಡೆಸ್ತಾ ಬಂದಿದ್ದಾರೆ. 2023, 2024, 2025ನೇ ಸಾಲಿನ ಪರೀಕ್ಷೆಗಳನ್ನು 2002 ಎಕ್ಸಾಮ್ಸನ್ನು ಮುಗಿಸಿದ್ದಾರೆ. 2023 ಹಾಗೂ 2024, 2025 ಟೆಂಟೇಟಿವ್ ಡೇಟ್ಸನ್ನು ಬಿಟ್ಟಿದ್ದಾರೆ. ಸೊ ಕೆಲವೊಂದು ಟೆಂಟೇಟಿವ್ ಡೇಟ್ಸ್ಗಳನ್ನು ಇವಾಗಲೇ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೇನೆ. ಸೊ ಇಲ್ಲಿ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡ್ತಿದ್ದೇನೆ, ಯಾವಾಗ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ ಅಂತ ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಾನೆ. ಸೊ 2025 KSETನ ಟೆಂಟೇಟಿವ್ ಡೇಟ್ಸ್ ನೋಡೋದಾದರೆ, KSET 2025 ನೋಟಿಫಿಕೇಷನ್ ರಿಲೀಸ್ ಡೇಟ್ ಫೆಬ್ರವರಿ 25 ಅಂತ ಹೇಳಿದ್ದಾರೆ. KSET 2025 ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಷನ್ ಡೇಟ್ ಆರಂಭ ಆಗುವಂಥದ್ದು ಫೆಬ್ರವರಿ 25 ಅಂತ ಹೇಳಿದ್ದಾರೆ. ಸೊ ಹಾಗೆಯೇ ಕ್ಲೋಸಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಸಬ್ಮಿಷನ್ 25 ಮಾರ್ಚ್ ಅಂತ ಹೇಳಿದ್ದಾರೆ. ಸೊ ಫೆಬ್ರವರಿ 25ಇಂದ ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಮಾಡ್ತೀವಿ, ಅಧಿಸೂಚನೆಯನ್ನು ಬಿಡ್ತೀವಿ, ಅಪ್ಲಿಕೇಶನನ್ನು ಕಲೆಕ್ಟ್ ಮಾಡ್ಕೋತೀವಿ ಅಂತ KE ಅವರೊಂದು ಟೆಂಟೇಟಿವ್ ಡೇಟನ್ನು ಬಿಟ್ಟಿದ್ದಾರೆ. ಇದು ಫೈನಲ್ ಡೇಟ್ ಅಲ್ಲ, ಜಸ್ಟ್ ಒಂದು ಡೇಟ್ ಬಿಟ್ಟಿದ್ದಾರೆ ಅಷ್ಟೇ. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀರಾ, ಇಲಾಖೆಯ ಅಥವಾ ಪ್ರಾಧಿಕಾರದ ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಬೇಕಾಗುತ್ತೆ ಯಾವಾಗ ಅಪ್ಲಿಕೇಶನ್ ಬರುತ್ತೆ ಅಂತ. ಸೊ ಅಪ್ಲಿಕೇಶನ್ ಬಂದ ಕೂಡಲೇ ನಿಮಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೇನೆ, ನಾನು ಕೂಡ ಅಪ್ಡೇಟನ್ನು ಕೊಡ್ತೀನಿ. ಹಾಗೆಯೇ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ದೀರಾ, ಯಾರು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಾ, ಸೊ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಯಾವ ರೀತಿ ಎಕ್ಸಾಮ್ಗೆ ಓದ್ಕೋಬೇಕು ಅನ್ನೋದನ್ನು ಇಲ್ಲಿ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಸೊ ಯಾವ ರೀತಿ ಅಂದರೆ, ಇವಾಗ KSETಲ್ಲಿ 2 ಪೇಪರ್ ಇರುತ್ತೆ, ಒಂದು ಜನರಲ್ ಪೇಪರ್, ಒಂದು ಸಬ್ಜೆಕ್ಟ್ ಪೇಪರ್. ನೀವು ಯಾವ ಸಬ್ಜೆಕ್ಟ್ ಚೂಸ್ ಮಾಡಿರ್ತೀರೋ ಆ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಕೆಲವೊಂದಿಷ್ಟು ಮಾಹಿತಿ ಇರುತ್ತೆ, ಕೆಲವೊಂದಿಷ್ಟು ನಾಲೆಜ್ ಇರುತ್ತೆ. ಸೊ ಅಲ್ಲಿ ನಿಮಗೆ ಕ್ವಶನ್ಸ್ ಯಾವ ರೀತಿ ಬರುತ್ತೆ, ಯಾವ ಸಬ್ಜೆಕ್ಟಿಂದ ಬಂದಿದೆ ಅನ್ನೋದನ್ನು ಗೊತ್ತಿರುತ್ತೆ ನಿಮಗೆ. ಆದರೆ KSET ಪೇಪರಲ್ಲಿ ಜನರಲ್ ಪೇಪರ್ 1ರಲ್ಲಿ ಜನರಲ್ ಪೇಪರ್ ಏನಿರುತ್ತೋ ಅದರಲ್ಲಿ ನಿಮಗೆ ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್ಸ್ ಬರುತ್ತೆ. ಅಂದರೆ ಆ್ಯಪ್ಟಿಟ್ಯೂಡ್ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಬೇರೆ ಬೇರೆ ಜನರಲ್ ಕ್ವಶನ್ಸ್ ಬರುತ್ತೆ. ಸೊ ಅಲ್ಲಿ ಜನರಲ್ ನಾಲೆಜ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಜನರಲ್ ಪೇಪರ್ಗೆ ನೀವು ಪ್ರಿಪೇರ್ ಆಗಲೇಬೇಕಾಗುತ್ತೆ. ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಇದ್ದರೆ ನಿಮಗೆ ಸೆಕೆಂಡ್ ಪೇಪರ್ ಈಸಿ ಇರುತ್ತೆ, ಬಟ್ ಜನರಲ್ ಪೇಪರ್ ಟಫ್ ಆಗುತ್ತೆ. ಸೊ ಜನರಲ್ ಪೇಪರಲ್ಲೂ ನೀವು ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಸೊ 2 ಪೇಪರಲ್ಲೊಂದು ಆಲ್ಮೋಸ್ಟ್ 50% ಅಷ್ಟು ತೆಗೆದ್ರೆ ನಿಮಗೆ ಕಟ್ ಆಫ್ಗೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಜನರಲ್ ಪೇಪರ್ಗೆ ಒಳ್ಳೆ ಪ್ರಿಪೇರ್ ಆಗಿ, ಸಬ್ಜೆಕ್ಟ್ ಪೇಪರ್ಗೂ ಫೋಕಸ್ ಮಾಡಿ. ಆವಾಗ ನಿಮಗೆ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ಆದಾಗ ನಿಮಗೆ ಎಕ್ಸಾಮ್ಗೆ ಪಾಸ್ ಆಗೋಕ್ಕಾಗುತ್ತೆ. ಇದೊಂದು ನನ್ನ ಪರ್ಸನಲ್ ಸಜೆಷನು. ಸೊ ಯಾಕಂತ ಹೇಳ್ತಿದ್ದೇನೆಂದರೆ, ಸಬ್ಜೆಕ್ಟ್ ಬಗ್ಗೆ ನಾವು ಸ್ಟಡಿ ಮಾಡಿರ್ತೀವಿ, ಸ್ವಲ್ಪ ನಾಲೆಜ್ ಇರುತ್ತೆ, ಬಟ್ ಜನರಲ್ ಪೇಪರ್ ಬಗ್ಗೆ ಸ್ವಲ್ಪ ಕಡಿಮೆ ನಾಲೆಜ್ ಇರುತ್ತೆ, ಕಡಿಮೆ ಐಡಿಯಾ ಇರುತ್ತೆ, ಆಪ್ಟಿಟ್ಯೂಡ್ ಎಲ್ಲ ನಮಗೆ ಮಾಡೋಕ್ಕೆ ಕಷ್ಟ ಆಗಿರುತ್ತೆ. ಅದರಲ್ಲಿ ಪ್ರಿಪೇರ್ ಆಗಿ ಹೋದರೆ ನಮಗೆ ಎಕ್ಸಾಮ್ ಈಸಿ ಆಗುತ್ತೆ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು. ಸೊ ಅದೇ ರೀತಿ 2 ಸಬ್ಜೆಕ್ಟಿಗೂ 2 ಪೇಪರ್ಗೂ ಫೋಕಸ್ ಮಾಡಲೇಬೇಕಾಗುತ್ತೆ, 2 ಪೇಪರ್ಗೂ ಓದಲೇಬೇಕಾಗುತ್ತೆ. ಓಕೆನಾ? ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ಎಕ್ಸಾಮ್ಗೆ ಹೋಗ್ತಿದ್ದೀರಾ, ಯಾರು ಎಕ್ಸಾಮ್ ಬರಿಬೇಕು ಅಂತಿದ್ದೀರಾ ಅವರಿಗೆಲ್ರಿಗೂ ಚೆನ್ನಾಗಿ ಓದಿ, ಚೆನ್ನಾಗಿ ಪಾಸಾಗಿ, ಚೆನ್ನಾಗಿ ಓದಿ, ಒಳ್ಳೆಯ ಅಂಕಗಳನ್ನು ಪಡೆದು KSET ಅರ್ಹತೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಎಲ್ಲ KSETನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.